ಜಾಗದಲ್ಲಿ ತಗೊಂಡ್ಬಂದು ಮಂಚೇನಹಳ್ಳಿ ತಾಲೂಕು ಕಚೇರಿಗಳನ್ನ ಹಾಕಿದ್ದಾರೆ, ತಾಲೂಕು ಆಸ್ಪತ್ರೆಗಳನ್ನ ಹಾಕಿದ್ದಾರೆ. ಸಮರ್ಪಕವಾದ ಮೂಲಭೂತ ಸೌಕರ್ಯಗಳಲ್ಲಿ ಸಮರ್ಪಕವಾದ ರಸ್ತೆ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಘೋಷಣೆ ಆದ್ಮೇಲೆ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ. ಕಟ್ಟಡಗಳನ್ನ ಕಟ್ತಾ ಇದ್ದಾರೆ. ಆಸ್ಪತ್ರೆ ಆಗಿದೆ, ತಾಲೂಕು ಕಚೇರಿ ಆಗಿದೆ. ಬನ್ನಿ ಮುಂದೆ ನೋಡೋಣ ಯಾವ ರೀತಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಲೈವ್ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ. ಹಂಗೆ ಕಂಟಿನ್ಯೂ ರಸ್ತೆ ನೋಡಿ ಯಾವ ರೀತಿ ಇದೆ. ಯಾವ ಪ್ಲೇಸ್ಗೆ ತಂದು ಸರ್ಕಾರಿ ಆಸ್ಪತ್ರೆನ ಹಾಕಿದ್ದಾರೆ. ಜನಗಳಿಗೆ ಯಾವ ರೀತಿ ಇಲ್ಲಿ ಸೇವೆ ಸಿಗುತ್ತೆ. ಕನಿಷ್ಠ ಪಕ್ಷ ಜಲ್ಲಿ ಆದ್ರೂ ಹಾಕಿಲ್ಲ. ಇಲ್ಲ ಹಾವು ಮುಂದೆ ತೋರ್ಸ ನಂಗೆ. ಆಸ್ಪತ್ರೆಗೆ ಹೋಗೋ ರಸ್ತೆ ಇದು. ಯಾವ ರೀತಿ ರಸ್ತೆ ಇದೆ. ಇಲ್ಲ ಕೃಷಿ ಹೊಂಡ ಒಂದಿದೆ. ಇಲ್ಲ ಶಾಸಕರು ಪ್ರದೀಪ್ ಈಶ್ವರ್ ಅವರು ಕರ್ನಾಟಕ ಜನತೆಗೆ ಚಿರಪರಿಚಿತರು. ಬರೀ ಭಾಷಣ ಹೊಡೆಯೋದ್ರಲ್ಲಿ, ಡೈಲಾಗ್ ಹೊಡೆಯೋದ್ರಲ್ಲಿ ಅಷ್ಟೇ ಅವರ ಆರ್ಭಟ. ನೋಡಿ, ಒಂದು ಆಂಬುಲೆನ್ಸ್ ಬರಕ್ಕೆ ಈ ತರ ನೋಡಿ ನಮ್ಮ ಮೊಬೈಲ್ ಸಹ ಕಸಿತದೆ ಅದು. ಈ ತರ ಇರೋ ಬೆಟ್ಟದಲ್ಲಿ ತಂದು ತಾಲೂಕು ಆಸ್ಪತ್ರೆ ಹಾಕಿದ್ರೆ ಇನ್ನೆಲ್ಲೂ ಬೇರೆ ಜಾಗನೇ ಸಿಕ್ಕಿಲ್ಲ ಇವ್ರಿಗೆ. ಇಂತ ಹತ್ರ ಹೆಂಗ್ ಬರ್ತಾರೆ ರಾತ್ರಿ ಹೊತ್ತು? ಕತ್ಲಲ್ಲಿ ಹೆಂಗ್ ಬರ್ತಾರೆ? ಬೆಳಗ್ಗೆ 11 ಗಂಟೆ ಆಗಿದೆ, 11:11 ಈ ಟೈಮಲ್ಲೇ ಬರೋದು ಕಷ್ಟ ಆಗುತ್ತೆ. ಈ ಟೈಮ್ ಬರೋದೇ ಕಷ್ಟ ಆಗಿದೆ. ನೋಡಿ ಯಾವ ತರ ಬೆಟ್ಟ ಗುಡ್ಡಗಳೈತೆ. ಸರಿಯಾದ ರಸ್ತೆ ಇಲ್ಲ, ಏನು ಇಲ್ಲ. ಯಾವ ರೀತಿ ಜನ ಇಲ್ಲಿಗೆ ಬರ್ಬೇಕು. ಎಮರ್ಜೆನ್ಸಿ ಪೇಷಂಟ್ ಇಲ್ಲ, ಯಾವ್ದಾದ್ರು ಪ್ರೆಗ್ನೆಂಟ್ ಲೇಡೀಸ್ ಡೆಲಿವರಿ ಕರ್ಕ ಬರ್ಬೇಕಂದ್ರೆ ಈ ರೋಡಲ್ಲಿ ಬರ್ಬೇಕಾದ್ರೆ ಡೆಲಿವರಿ ಆಗೋಗ್ಬಿಡುತ್ತೆ. ಹೆಚ್ಚು ಕಮ್ಮಿನೂ ಆಗ್ಬೋದು, ಇಲ್ಲ ಡೆಲಿವರಿನೂ ಆಗ್ಬೋದು. ಈ ವ್ಯವಸ್ಥೆಯಲ್ಲಿ ಇದೆ ರಸ್ತೆ. ಇಂಥ ಹತ್ರ ತಂದ್ಬಿಟ್ಟು ಆಸ್ಪತ್ರೆ ಮಾಡಿರೋದು. ಬೇರೆದಕ್ಕೆಲ್ಲಾನು ಕೋಟಿ ಹಣ ಖರ್ಚು ಮಾಡ್ತಿರಲ್ಲ ಶಾಸಕರೇ. ಎಲ್ಲಾರು ಒಂದಷ್ಟು ಜಮೀನ್ ತಗೊಂಡು ಮಾಡಬಹುದಾಯ್ತಲ್ಲ. ಈ ಬೆಟ್ಟ ಗುಡ್ಡಗಳಲ್ಲಿ ನೀವು ಆಸ್ಪತ್ರೆ ಮಾಡ್ತಿರಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ರಸ್ತೆ ಎಲ್ಲಿದೆ ಶಾಸಕರೇ? ಯಾವ ರೀತಿ ರಸ್ತೆ ಇದೆ ನೋಡಿ. ಇಲ್ಲಿ ಯಾರೋ ಉತ್ತಿದ್ದಾರೆ ಬೆಳೆ ಇಟ್ಕೊಳೋದಿಕ್ಕೆ. ರಸ್ತೆ ಸಮೇತ ಉತ್ಕೊಂಡ್ಬಿಟ್ಟಿದ್ದಾರೆ. ರಸ್ತೆ ಸಮೇತ ಉತ್ಕೊಂಡಿದ್ದಾರೆ. ಈ ಕಡೆ ಈ ರೀತಿಯಲ್ಲಿದೆ. ಇದು ಕುಸಿದು ಬೀಳೋದಿಲ್ವಾ? ಮಣ್ಣು ಎತ್ತಿದ್ದಾರೆ ಅಲ್ಲ. ಸಮರ್ಪಕವಾಗಿ ಒಂದು ಜಲ್ಲಿ ರೋಡ್ ಆದ್ರೆ ಮಾಡ್ಬೇಕಲ್ಲ. ತಾರ ರೋಡ್ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಪರವಾಗಿಲ್ಲ. ಕರ್ನಾಟಕದಾದ್ಯಂತ ಮಾತಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ನಿಮ್ಮ ಜಿಲ್ಲೆನೆ, ನಿಮ್ಮ ತಾಲೂಕೆ, ನೀವು ಇಲ್ಲಿ ನಿಮ್ಗೆ ಓಟ್ ಹಾಕಿ ಗೆಲ್ಲಿಸಿದಂತ ಜನಕ್ಕೆ ನೋಡಿ ಯಾವ ತರ ಇದೆ ರಸ್ತೆ. ಸಮರ್ಪಕವಾದ ರಸ್ತೆ ರೆಡಿ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ ಯೋಗ್ಯತೆಗೆ ಇನ್ನೇನ್ ಮಾಡ್ತೀರಾ ನೀವು? ಗೆದ್ದು 3 ವರ್ಷ ಆಗಿದೆ. ಏನ್ ಕಿತ್ತು ದಬ್ಬಾಕಿದೀರಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ? ಯಾರಿಗ್ಯಾರಿಗೂ ಹೇಳ್ತಿರಲ್ಲ ಬಿಜೆಪಿ ಅವ್ರಂಗೆ, ಜೆಡಿಎಸ್ ಅವ್ರಂಗೆ ಅಂತ. ನೀವೆಂಗೆ? ನೀವ್ ಕಾಂಗ್ರೆಸ್ ಸರ್ಕಾರ, ನಿಮ್ದೇ ಸರ್ಕಾರ ಇದೆ. 3 ವರ್ಷ ಮುಗಿತಾ ಬಂತು ನಿಮ್ದು. ಯಾವ ಪುರುಷಾರ್ಥಕ್ಕೆ ಇಲ್ಲಿ ಕಟ್ಟಿರೋಂಥದ್ದು? ಅರಣ್ಯದಲ್ಲಿ ತಗೊಂಡ್ಬಂದು ಇಟ್ಟಿದ್ದೀರ. ಯಾರಾದ್ರೂ ಮನುಷ್ಯರು ಅನ್ನೋರು ಬರ್ತಾರ ಶಾಸಕರ ಇಲ್ಲಿಗೆ? ಇಂಥ ಹತ್ರ ತಂದ್ಬಿಟ್ಟು ನೀವು ಆಸ್ಪತ್ರೆನ ನಿರ್ಮಾಣ ಮಾಡಿದಿರಲ್ಲ. ರಸ್ತೆ ನೋಡಿದ್ರೆ ಆ ತರ ಹದಿಗೆಟ್ಟೋಗೈತೆ. ನೋಡಿ ಜನ ಗಮನಿಸಬೇಕು. ಯಾವ್ದೋ ಕಾಡ್ ಅನ್ಕೊಂಬೇಡಿ. ಇದು ಮಂಚೇನಹಳ್ಳಿ ತಾಲೂಕಿನ ತಾಲೂಕು ಆಸ್ಪತ್ರೆ. ಇದು ತಾಲೂಕು ಆಸ್ಪತ್ರೆಯ ಸುಸ್ಥಿತಿ, ಎಲ್ಲದ ದುಸ್ಥಿತಿ ನೀವು ನೋಡ್ಬೋದು. ಸುತ್ತಲೂ ಚಿರತೆಗಳು ವಾಸ ಮಾಡ ಅಂತ ಅರಣ್ಯದಲ್ಲಿ ತಗೊಂಡ್ಬಂದು ನಮ್ಮ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮಂಚೇನಹಳ್ಳಿ ತಗೊಂಡ್ಬಂದು ಇಲ್ಲಿ ಹಾಕೊಂಡಿದ್ದಾರೆ. ಹಾಕ್ಲಿ, ಸಂತೋಷ. ಅದಕ್ಕೆ ಮೂಲಭೂತ ಸೌಕರ್ಯ ಏನಾದ್ರು ಒದಗಿಸ್ಕೊಡ್ಬೇಕಲ್ಲ. ಈ ಕಟ್ಟಡ ಕಟ್ಟಿ ಸುಮಾರು 1 ವರ್ಷ ಆಗಿದೆ. ಇಲ್ಲಿವರೆಗೂ ಉದ್ಘಾಟನೆ ಮಾಡಿಲ್ಲ. ಏನಕ್ಕಾಗಿ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ. ಬೆಟ್ಟದಲ್ಲಿ ತಂದು ಹಾಕಿರೋದು. ಯಾರು ಸ್ವಾಮಿ ಬರ್ತಾರೆ ಇಂಥ ಹತ್ರ? ಆ ರಸ್ತೆ ನೋಡಿ ಸ್ವಾಮಿ, ರಸ್ತೆ ಫಸ್ಟ್ ರೆಡಿ ಮಾಡ್ತೀವಿ. ಅಂತ ರಸ್ತೆಯಲ್ಲಿ ಯಾರು ಬರ್ತಾರೆ?
ಒಂದು ಆಂಬುಲೆನ್ಸ್ ಬರೋದಕ್ಕೆ ಜಾಗ ಇಲ್ವೇ?